ನಮಸ್ಕಾರ ರೀ ಎಲ್ಲ ಮಂದಿಗೆ. ವೆಲ್ಕಮ್ ಟು ಕೈ ರುಚಿ ಬೈ ಸೋನು ಚೇತನ್. ಇವತ್ತು ನಾ ಏನ್ ಹೇಳ್ಕೊಡಕ್ ಹೊಂಟೀನಂದ್ರ ಅಕ್ಕಿ ರೊಟ್ಟಿ ಮಾಡೋದು ಹೇಗಂತ ಕೇಳಕೊಡಕತ್ತೀನಿ. ಅಂಡ್ ಇದು ಬರೀ ಖಾಲಿ ಅಕ್ಕಿ ರೊಟ್ಟಿ ಅಲ್ಲ, ಸಬ್ಬಸ್ಗಿ ಕ್ಯಾರೆಟ್ ಹಾಕಿರೋ ಅಕ್ಕಿ ರೊಟ್ಟಿ ಮಸ್ತ್ ಟೇಸ್ಟ್ ಇರ್ತದ. ಮತ್ತ ಮೊದ್ಲಿಗೆ ನಾ ಇಲ್ಲಿ ತಗೊಳಕತ್ತೀನಿ ತುರ್ದಿರೋ ಕ್ಯಾರೆಟ್, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸಬ್ಬಸ್ಗಿ ಸೊಪ್ಪು, ಕೊತ್ತಂಬರಿ ಅಂಡ್ ಜೀರ್ಗಿ, ಉದ್ದಿನಬೇಳೆ, ಕಡ್ಲಿಬ್ಯಾಳಿ ಮತ್ತೆ 3 ಕಪ್ ಅಕ್ಕಿ ಹಿಟ್ಟು. ಇಷ್ಟೆಲ್ಲ ತಗೋಬೇಕು. ತಗೊಂಡ್ಮೇಲೆ ಒಂದು ಪ್ಯಾನ್ಯಾಗ ತವಾ ಬಿಸಿ ಮಾಡಕ್ಕಿಟ್ಟು ಅದಕ್ಕೆ 1 ಚಮಚೆ ಎಣ್ಣೆ ಹಾಕೊಂಡಿನಿ. ಹಾಕೊಂಡು ಅದಕ್ಕೆ ಈಗ ಉದ್ದಿನಬೇಳೆ, ಕಡ್ಲಿಬ್ಯಾಳಿ ಹಾಕಿ ಅದನ್ನ ಗೋಲ್ಡನ್ ಫ್ರೈ ಬರೋ ಮಟ್ಟ ಬಿಡ್ಬೇಕು. ಸ್ವಲ್ಪ ಬಿಟ್ಟ ಮೇಲೆ ಅದಕ್ಕೆ ನಾವು ಜೀರಿಗೆನೂ ಹಾಕ್ಕೋಬೇಕು. ಸೊ ಜೀರಿಗೆ ಹಾಕ್ಕೊಂಡ್ಮೇಲೆ ಅದನ್ನೊಂಚೂರು ಶಾಲೋ ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ನಾವು ಅದಕ್ಕೆ ಈರುಳ್ಳಿ ಆ್ಯಡ್ ಮಾಡ್ಕೊತಿದ್ದೀನಿ. ಈರುಳ್ಳಿ ಮಾತ್ರ ಎಷ್ಟು ಸಣ್ಣಗಾಗುತ್ತೋ ಅಷ್ಟು ಸಣ್ಣಗೆ ನಾವು ಕಟ್ ಮಾಡ್ಕೊಂಡಿರ್ಬೇಕು. ಅಂದ್ರೆ ಅಕ್ಕಿ ರೊಟ್ಟಿ ಮಾಡಬೇಕಾದ್ರೆ ಅದು ಚೆಂದಾಗಿ ಬೇಯುತ್ತೆ. ಸೊ ಸಖತ್ತಾಗಿ ಟೇಸ್ಟ್ ಬರುತ್ತೆ. ಸೊ ಈ ರೇಂಜಿಗೆ ನಾನು ಈರುಳ್ಳಿನ ಶಾಲೋ ಫ್ರೈ ಮಾಡ್ಕೊಳ್ತಿದ್ದೀನಿ. ಅದಾದಮೇಲೆ ಸಣ್ಣಗೆ ಹೆಚ್ಚಿರೋ ಮೆಣಸಿನ್ಕಾಯಿ, ತೀರಾ ಭಾಳ ಸಣ್ಣಗೆ ಹೆಚ್ಚಬೇಕು ಅಕ್ಕಿ ರೊಟ್ಟಿಗೆ, ಅಂದ್ರೆ ಆ ಟೇಸ್ಟ್ ಮಾತ್ರ ಮಸ್ತ್ ಬರ್ತೈತಿ. ಮತ್ತು ತುರ್ದಿರೋ ಕ್ಯಾರೆಟ್ ಕೂಡ ನಾನು ಆ್ಯಡ್ ಮಾಡ್ಕೊಳಕತ್ತೀನಿ ಇಲ್ಲೇ. ಸೊ ಇದನ್ನೆಲ್ಲ ಹಾಕೊಂಡು ಚಂದಾಗಿ ಫ್ರೈ ಮಾಡ್ಕೋಬೇಕು. ಬಾಯಾಗ ನೀರು ಬರಾಕತ್ತೈತಿ ಈಗ ನನಗೆ, ಇನ್ನೂ ಮಾಡೋ ಪ್ರೋಸೆಸ್ನಾಗನ ಅಷ್ಟು ಚಲೋ ಆಕೈತಿದು. ಸೊ ಇಷ್ಟೆಲ್ಲ ಶಾಲೋ ಫ್ರೈ ಮಾಡಿಕೊಂಡು ಲಾಸ್ಟಿಗೆ ಸಬ್ಬಸ್ಗಿ ಆ್ಯಡ್ ಮಾಡ್ಕೋಬೇಕು. ಯಾಕಂದ್ರೆ ಅದು ಸೊಪ್ಪಲ್ಲ, ಗಡಾನ ಬೇಯ್ಬಿಡ್ತೈತಿ. ಅದ್ರ ಸಂಬಂಧ ಮೊದಲು ಕ್ಯಾರೆಟ್ ಚಂದಾಗಿ ಬೇಯ್ದ್ಮೇಲೆ ನಾನು ಇಲ್ಲಿ ಸಬ್ಬಸ್ಗಿ ಸೊಪ್ಪು ಹಾಕ್ಕೊಂಡಿನಿ. ಸೊ ಇಷ್ಟೆಲ್ಲ ಒಂಚೂರು ಲೈಟಾಗೆಲ್ಲ ಫ್ರೈ ಮಾಡ್ಕೊಂಡು ಲಾಸ್ಟಿಗೆ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು, ಧನಿಯಾ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಸೊ ಅಟ್ ಲಾಸ್ಟ್ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ. ಸೊ ಈ ಥರ ಹದಕ್ಕೆ ಬರ್ತೈತದು. ಹಿಂಗತ್ತೆ ಹದಕ್ಕೆ ಬಂದಮೇಲೆ 3 ಕಪ್ ಅಕ್ಕಿ ಹಿಟ್ಟು ಏನು ತೊಗೊಂಡಿರ್ತೀನಲ್ಲ, ಅದನ್ನು ಪ್ಯಾನ್ ಕೆಳಗಡೆ ಇಳಿಸ್ಕೊಂಡು ಆ ಅಕ್ಕಿ ಹಿಟ್ಟನ್ನ ಡೈರೆಕ್ಟ್ ಹಾಕಿ ಇದ್ರೊಳಗೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಚೆಂದಾಗಿ. ಇದಕ್ಕೆ ಇದು ಮೇನ್ ಸ್ಟೆಪ್ ನಾ ಈಗ ಹೇಳೋದು. ಇದಕ್ಕೆ ನಾವು ತಣ್ಣೀರಲ್ಲಿ ಮಿಕ್ಸ್ ಮಾಡ್ಕೋಬಾರ್ದು. ತಣ್ಣೀರಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ಚಂದ ಬರಂಗಿಲ್ಲ. ಇದಕ್ಕೆ ನೀವು ಬಿಸಿ ಬಿಸಿ ನೀರು ಹಾಕಿ ಈ ಥರ ನಾ ಹೆಂಗೆ ಕಲಿಸ್ಕೊತಿದ್ದೀನಲ್ಲ ಹಿಂಗೆ ಕಲಿಸ್ಕೊಂಡು ನೀವು ಹದ ಮಾಡ್ಕೊಂಡ್ರೆ ಮಸ್ತ್ ಮೆತ್ತಗೆ ಸಾಫ್ಟ್ ಅಕ್ಕಿ ರೊಟ್ಟಿ ಬರ್ತೈತಿ. ನೀವು ಹಿಂಗೆ ಅದು ಮಡ್ಚಿದ್ರೂ ಮುರಿಯಂಗಿಲ್ಲ ಅಕ್ಕಿ ರೊಟ್ಟಿ. ನೀವು ಇದನ್ನ ಏನಾದ್ರು ತಣ್ಣೀರೊಳಗೆ ಕಲಿಸ್ಕೊಂಡ್ರಿ ರೊಟ್ಟಿ ಹಿಂಗೆ ಮುರಿತಾವ, ಇಲ್ಲ ಹಿಂಗೆ ಹರಿತಾವ. ಸೊ ಈ ರೇಂಜಿಗೆ ಹದ ಮಾಡ್ಕೋಬೇಕು. ಬಿಸಿ ನೀರಿನಾಗ ಇದು ಮಾಡಿಕೊಂಡು ಮತ್ತು ಸೇಮ್ ಹೋಳ್ಗೆ ಮಾಡೋ ಮುಂದೆ ಹೆಂಗೆ ಹೋಳ್ಗೆ ಹಾಳಿ ಹಾಕಿ ಎಣ್ಣೆ ಹಾಕಿ ಹಿಂಗತ್ತೆ ತಟ್ಕೊಂಡ್ರೆ ಅಕ್ಕಿ ರೊಟ್ಟಿ ಮಸ್ತ್ ಬರ್ತಾವೆ. ಆಮೇಲೆ ಇವೆಲ್ಲ ಎಷ್ಟು ಕೈ ಮೆತ್ತಗೆ ಸಿಗ್ತೈತೆ ಅಂದ್ರೆ ಈ ರೊಟ್ಟಿ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಇರ್ತೈತಿ ಸಬ್ಬಸ್ಗಿ ಅಕ್ಕಿ ರೊಟ್ಟಿ ಅಂತೂ. ಸೊ ಇದನ್ನ ತವಾ ಇಟ್ಕೋಬೇಕು. ತವಾದ್ಮೇಲೆ ಸ್ವಲ್ಪ ಎಣ್ಣೆಯರ ತುಪ್ಪಾರ ಹಾಕಿ ಇದು ತವಾ ಮೇಲೆ ಈ ಅಕ್ಕಿ ರೊಟ್ಟಿ ಹಾಕ್ಕೋಬೇಕು. ಹಾಕ್ಕೊಂಡು 2 ಕಡೆ ಚಂದಾಗಿ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡ್ರೆ ಮಸ್ತ್ ಅಕ್ಕಿ ರೊಟ್ಟಿ ರೆಡಿ ಆಗ್ತಾವ. ಸೊ ನೋಡಿ ಹಿಂಗೆ ಆ ಕಡೆ ಈ ಕಡೆ ಇದೇ ಕಲರ್ ಗೋಲ್ಡನ್ ಈ ಕಲರ್ ಬರ್ತೈತಿ. ನಾವು ಬೇಯಿಸ್ಕೊಂಡ್ಮೇಲೆ ನಿಮಗೆ ಗೊತ್ತಾಕೈತಿ ನೀವು ಬೇಯಿಸ್ಕೊಳಕಂತ್ರ. ಇದ್ರ ಮೇಲೆ ಸ್ವಲ್ಪ ತುಪ್ಪಾರ ಬೆಣ್ಣೆಯರ ಹಾಕ್ಕೊಂಡು ಸೈಡಿಗೆ ಎಲ್ಲ ನಾವು ಈರುಳ್ಳಿ, ಮೊಸರು, ಶೇಂಗಾ ಚಟ್ನಿ, ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ. ಇದಕ್ಕೆ ಕಾಯಿ ಚಟ್ನಿನೂ ಮಸ್ತ್ ಟೇಸ್ಟ್ ಇರುತ್ತೆ. ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಕೈ ರುಚಿನ ಫಾಲೋ ಮಾಡಿ. ನೆಕ್ಸ್ಟ್ ನಾನು ಹರ್ಬರ್ ಕಬಾಬ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು ಸೋ ಮಚ್. ಬಾಯ್. ಆಮೇಲೆ ಅಕ್ಕಿ ರೊಟ್ಟಿ ಇಷ್ಟ ಆಗಿದ್ರೆ ಲೈಕ್ಸ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಕೂಡ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.